ಮಾತಾ ಮರಿಯಮ್ಮ ದೇವಿಗೆ ಕ್ಷೇತ್ರದ ಒಡೆಯ ಶ್ರೀ ಗುರು ಚನ್ನೇಶ ಪಾದಕಮಲಗಳಿಗೆ ಪುರಬಿಟ್ಟು ಮಾತಾ ಮರಿಯಮ್ಮ ಶ್ರೀ ಗುರು ಸಂತ ಸೇವಾಲಾಲ್ ಅವರ ಪಾದಕಮಲಗಳಿಗೆ ಪುರಬಿಟ್ಟು ಈ ಒಂದು ತಾಲೂಕು ಬಂಜಾರ ಸಂಘ ಹೊನ್ನಾಳಿ ಇವರ ಸಮಾರಂಭಕ್ಕೆ ಮತ್ತು ಆಹ್ವಾನಕ್ಕೆ ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕವಳಿ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಡಿ.ಜಿ. ಶಾಂತನಗೌಡ ಸಾಹೇಬರು ಕೂಡ ಸಂಘದ ವತಿಯಿಂದ ಸಮಾಜದಿಂದ ಗೌರವ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಡಿ.ಜಿ. ಶಾಂತನಗೌಡ ಸಾಹೇಬರಿಗೆ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ವಕೀಲರು, ನನ್ನ ಮಾರ್ಗದರ್ಶಕರು, ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಯುತ ಜಯದೇವ ನಾಯಕ್ ಅವರಿಗೂ ಸಹ ಸಮಾಜದ ವತಿಯಿಂದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವಿನ್ಸೆಂಟ್ ಸಂಸ್ಥೆಯ ಸಂಸ್ಥಾಪಕರು, ಯುವ ಮುಖಂಡರು ಶ್ರೀ ವಿನಾಯಕ್ ಕುಮಾರ್ ಸಾಹೇಬರು ಸಹ ಸಮಾಜದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಸಮಾಜದ ಹಿರಿಯ ಮುಖಂಡರು, ನಮ್ಮ ಸೂರಗುಂಡಪ್ಪ ಮಹಾಮಠ ಸಮಿತಿಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರು, ಡೈರೆಕ್ಟರು, ಒಂದು ರೀತಿಯಲ್ಲಿ ಫೌಂಡರ್ ಅಂತ ಹೇಳಬಹುದು, ಸನ್ಮಾನ್ಯ ಡಾಕ್ಟರ್ ಈಶ್ವರ ನಾಯಕರನ್ನು ಸಹ ಸಮಾಜದಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಹಿರಿಯ ಮುಖಂಡರು ನ್ಯಾಮತಿ ತಾಲೂಕಿನ ಶ್ರೀಯುತ ವೆಂಕಯ್ಯನಾಯಕರವರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಬಂಜಾರ ಜಿಲ್ಲಾ ಸಂಘದ ಅಧ್ಯಕ್ಷರು, ಮುಖಂಡರು ಶ್ರೀಯುತ ನಂಜಾನಾಯಕರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ನಮ್ಮ ತಾಲೂಕಿನ ಅಧ್ಯಕ್ಷರು ಸೂರಗುಂಡಪ್ಪ ಬಾಯಗಡ್ ಸಮಿತಿಯ ಸದಸ್ಯರು ಆದಂತಹ ರವಿ ನಾಯಕ್ ಅವರು ಕೂಡ ಈ ಒಂದು ವೇದಿಕೆ ಅಧ್ಯಕ್ಷತೆ ವಹಿಸಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ಖ್ಯಾತ ಸರಿಗಮಪ್ಪ ಹಿನ್ನೆಲೆ ಗಾಯಕರು, ಸಂಗಡಿಗರು ಆದಂಥ ರಮೇಶ್ ಲಂಬಾಣಿ ಅವರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ನ್ಯಾಮತಿ ತಾಲೂಕಿನ ಅಧ್ಯಕ್ಷರಾದಂಥ ಸಮಾಜದ ಮುಖಂಡರಾದಂಥ ಪ್ರಕಾಶ್ ನಾಯಕರು ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ಶ್ರೀ ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರು, ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ. PND ಬ್ಯಾಂಕ್ ನಿರ್ದೇಶಕರು ಕುಬೇರ್ ನಾಯಕರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ಭೀಮಸೇನ್ ನಾಯಕರವರು ಸಹ ಈ ಒಂದು ವೇದಿಕೆಗೆ ಆಗಮಿಸಿದ್ರು, ಅವ್ರನ್ನು ಕೂಡ ಸ್ವಾಗತ ಕೋರ್ತೇನೆ. ಅದೇ ರೀತಿ ಸಮಾಜದ ಮುಖಂಡರು, ಹಿರಿಯರು ಶ್ರೀಯುತ ವಿಠಲ್ ನಾಯಕರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ, ಅವರನ್ನು ಕೂಡ ಸ್ವಾಗತ ಕೋರ್ತೇನೆ. ಅದೇ ರೀತಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ನ್ಯಾಮತಿ ತಾಲೂಕಿನ ಮುಖಂಡರು ಶ್ರೀ ನಾಯಕರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತ ಕೋರ್ತೇನೆ. ಮೋಹನ್ ನಾಯಕರು ಕೂಡ ಬಂದಿದ್ದಾರೆ, ಅವ್ರನ್ನು ಕೂಡ ಸ್ವಾಗತ ಕೋರ್ತೇನೆ. ಮತ್ತು ಭೀಮಸೇನ್ ನಾಯಕರು ಕೂಡ ಬಂದಿದ್ದಾರೆ, ಅವ್ರನ್ನು ಕೂಡ ಸ್ವಾಗತ ಕೋರ್ತೇನೆ. ವಿಶೇಷವಾಗಿ ಈ ಒಂದು ನಮ್ಮ ಸಮಾಜಕ್ಕೆ ಎಲ್ಲೇ ಕಾರ್ಯಕ್ರಮ ಇದ್ದರೂ ಮನರಂಜನೆ ನೀಡುವ ಮೂಲಕ ಮನರಂಜನೆ ನೀಡುವಂಥ ಶ್ರೀ ಉಮೇಶ್ ನಾಯಕ್ ಹಾಗೂ ಹನುಮಂತ ನಾಯಕ್ ಎಲ್ಲರೂ ಕೂಡ ಸಂಗಡಿ ಬಂದಿದ್ದಾರೆ, ಅವ್ರನ್ನು ಕೂಡ ಸ್ವಾಗತ ಕೋರ್ತೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಎಲ್ಲ ತಂಡದ ನಾಯಕ್ ಕಾರ್ಯಭಾರಿಗಳು ಸಹ ಆಗಮಿಸಿದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ದೇವಿರಾಮ ನಾಯಕರು ಕೂಡ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ, ಅವ್ರನ್ನು ಕೂಡ ಸ್ವಾಗತ ಕೋರ್ತೇನೆ. ಮತ್ತೆ ಮಾಧ್ಯಮ ಮಿತ್ರರು, ಪತ್ರಕರ್ತರು ಅವರು ಕೂಡ ಆಗಮಿಸಿದ್ದಾರೆ, ಅವ್ರನ್ನು ಕೂಡ ಸ್ವಾಗತ ಕೋರ್ತೇನೆ. ಮತ್ತೆ ಆರಕ್ಷಕ ಠಾಣೆಯವರು ಕೂಡ ಬಂದಿದ್ದಾರೆ, ಮಹಿಳಾ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ. ಬೆಳಗಿಂದ ಪಾಪ ಅವರು ತುಂಬಾ ಶ್ರಮಪಟ್ಟಿದ್ದಾರೆ, ಅವ್ರನ್ನು ಕೂಡ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತೇನೆ. ಮತ್ತು ಸಮಾಜದ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂಥ
ಎಲ್ಲ ಮುಖಂಡರುಗಳು, ತಾಯಂದಿರು, ಮಾಜಿ ಸೈನಿಕರು, ಸನ್ಮಾನಿತರು, ಎಲ್ಲರೂ ಕೂಡ ಶಿಕ್ಷಕರು ಮತ್ತು ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಿಮ್ಮನ್ನು ಕೂಡ ವಿಶೇಷವಾಗಿ ಸ್ವಾಗತ ಕೋರ್ತೇನೆ. ಈ ಒಂದು ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಕೋರಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಸೇವಾಲಾಲ್, ಜೈ ಮಡಲ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ, ಶ್ರೀಮತಿ ಪ್ರೇಮಾಬಾಯಿ ಭೀಮಸೇನ್ ನಾಯ್ಕ ಅವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಬರಬೇಕು, ಹೊನ್ನಾಳಿ. ಅದೇ ರೀತಿ ನಮ್ಮ ಮಂಜುಳಾಬಾಯಿ ಅವರು ಕೂಡ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇಬ್ಬರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ವೇದಿಕೆಗೆ ಆಹ್ವಾನಿಸೋಣ. ಯಾಕಂದರೆ ಹೆಣ್ಮಕ್ಳು ಇಲ್ಲ ಅಂತ ಅಂದರೆ ವೇದಿಕೆ ಕೋರಮ್ ಆಗೋದಿಲ್ಲ ಅಲ್ಲ ಗೌಡ್ರೆ. ಹಾಗಾಗಿ ನಮ್ಮ ಸಮಾಜದ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರದಲ್ಲಿದ್ದಾರೆ, ಅವ್ರಿಗೂ ಕೂಡ ಒಂದು ವೇದಿಕೆಯನ್ನು ನೀಡುವಂಥ ಗೌರವಿಸುವ ಕೆಲಸವನ್ನು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ, ಆತ್ಮೀಯರೇ, ಈಗಾಗಲೇ ಇವತ್ತಿನ ಕಾರ್ಯಕ್ರಮದ ಕುರಿತಾಗಿ ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಸಾಕಷ್ಟು ದಿನಗಳಿಂದ ತಯಾರಿಯನ್ನು ನಡೆಸಿದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸಂತ ಶ್ರೀ ಸೇವಾಲಾಲ್ ಜನ್ಮಸ್ಥಳದ ಸಂಸ್ಥಾಪಕ ಸದಸ್ಯರಲ್ಲಿ ಕೂಡ ಒಬ್ಬರು, ಅದೇ ರೀತಿ KPCCಯ ಸದಸ್ಯರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಈಶ್ವರ್ ನಾಯ್ಕ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಮನೆ ಹತ್ರ ಜನ ಇದ್ರು. बोलो भारत माता की, संत सेवालाल महाराज की. ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿದೆ ಹೆಜ್ಜೆ ಶತಮಾನದಿಂದಲೂ. ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಣ್ಣಿಗೀಚಿದ್ದೇವೆ, ದೀಪ ಮೂಡಿಸಿದ್ದೇವೆ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ, ಸುರುಸುರು ಬತ್ತಿ, ಹೂಬಾಣ ಸುಟ್ಟಿದ್ದೇವೆ. ಕೊನೆಗೆ ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕಂಡಿದ್ದೇವೆ. ನನಗೂ ಗೊತ್ತು ಈ ಕತ್ತಲಿಗೆ ಕೊನೆ ಇರದ ಬಾಯಾರಿಕೆ. ಎಷ್ಟೊಂದು ಬೆಳಕನ್ನು ಇದು ಉಂಟರು, ತೊಟ್ಟರು, ತಿಂದರು, ಕುಡಿದರು. ಇನ್ನೂ ಬೇಕು ಎನ್ನುವ ಬಯಕೆ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ದಿನ ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬೇಕೆಂಬ ಒಂದೇ ಒಂದು ಆಸೆಯಿಂದ ಅಂಥೇಳಿ. ಅಂದರೆ ಈ ಹಣತೆಯ ಸಾಲುಗಳಲ್ಲಿ ಬದುಕಿನ ಆದರ್ಶಗಳನ್ನು GS ಶಿವರುದ್ರಪ್ಪನವರು ಬಹಳ ಅಚ್ಚುಕಟ್ಟಾಗಿ ಹೇಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂತ ಸೇವಾಲಾಲರ ಭಾವಚಿತ್ರಗಳಿಗೆ ನಾವು ಪುಷ್ಪಾರ್ಚನೆಯನ್ನು ನೆರವೇರಿಸಿದ್ದೇವೆ. ಯಾಕಂದರೆ ಇವತ್ತು ಈ ದಲಿತ ಸಮುದಾಯಗಳಿಗೆ, ಅದರಲ್ಲೂ ವಿಶೇಷ ನಮ್ಮ ಬಂಜಾರ ಸಮುದಾಯಕ್ಕೆ ಇಬ್ಬರ ರೋಲ್ ಮಾಡೆಲ್ ಇದ್ದಾರೆ. ಒಂದು ನಮ್ಮ ಸೇವಾಲಾಲರು, ಮತ್ತೊಬ್ಬರು ಅಂಬೇಡ್ಕರ್ ಅವರು, ಅವರ ಜೊತೆಗೆ ಮೂರನೇ ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಇವರು ಮೂವರು ಕೂಡ ಈ ನಮ್ಮ ಸಮುದಾಯಗಳಿಗೆ ಐಕಾನ್ ಆಗಿದ್ದಾರೆ ಇವತ್ತು. ಯಾಕೆಂದರೆ 279 ವರ್ಷಗಳ ಹಿಂದೆ ಸಂತ ಸೇವಾಲಾಲ್ ಮಹಾರಾಜರು ಜನ್ಮ ತಾಳಿದಂತಹ ಒಂದು ಸ್ಥಳ ಇವತ್ತು ನಮ್ಮ ಹೊನ್ನಾಳಿ, ನ್ಯಾಮತಿ, ಅವಳಿ ತಾಲೂಕಿನಲ್ಲಿದೆ ಅಂತ ಅಂದರೆ ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ. ಇವತ್ತು ಸೇವಾಲಾಲರ ಸೂರಗೊಂಡನ ಕೊಪ್ಪಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಅನ್ನೋದು ಸಿಕ್ಕಿರಬಹುದು. ಆದರೆ ಯಾವುದೇ ರೀತಿಯ ಸರ್ಕಾರದ ಅನುದಾನವಿಲ್ಲದೆ, ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಹಣವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶತಾಯುಷಿ ರೂಪ್ಲಾ ನಾಯ್ಕ ಅವರು ಆಗಿರ್ಬೋದು, ನಮ್ಮ ಡಾಕ್ಟರ್ ಈಶ್ವರ್ ನಾಯ್ಕ ಅವರು ಆಗಿರ್ಬೋದು, ನಮ್ಮ ದಿವಂಗತ ಗೋವಿಂದ್ ನಾಯ್ಕ ಅವರ ತಂಡ ಆಗಿರ್ಬೋದು, ಅವರೆಲ್ಲರೂ ಇವತ್ತು ಫೌಂಡೇಶನ್ ಹಾಕಿದ ಕಾರಣದಿಂದಾಗಿ ಇವತ್ತು ನಾವು ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆಯನ್ನು ಸೂರಗೊಂಡನ ಕೊಪ್ಪದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಂದರೆ ಅದು ಅತಿಶಯೋಕ್ತಿ ಆಗಲಾರದು. ಹಾಗಾಗಿ ಈ ವೇದಿಕೆ ಮೂಲಕ ಅವರೆಲ್ಲರೂ ಕೂಡ ಒಂದು ಚಪ್ಪಾಳೆಯ ಮೂಲಕ ನಾವು ಸ್ಮರಿಸ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಮ್ಮ
ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತನಗೌಡರು ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಆಮೇಲೆ ಮಾತಾಡ್ತೀನಿ. ಆಯ್ತು. ನಮ್ಮ ಬಯಲುಸೀಮೆ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಈ ಸಮಾಜದ ಬಗ್ಗೆ ಅತಿಯಾದ ಕಾಳಜಿ ಇರ್ತಕ್ಕಂತಹ ಎಚ್ ಪಿ ಮಂಜಪ್ಪನವರು ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಆಗಿರ್ತಕ್ಕಂಥ ಜಯದೇವ್ ನಾಯ್ಕ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಬಹಳ ಸಮಗ್ರವಾಗಿ ಸಮಾಜದ ಚಿಂತನೆಗಳು, ಸಮಾಜದ ಬಗ್ಗೆ, ಮೀಸಲಾತಿ ಬಗ್ಗೆ ಮಾತಾಡಿದ್ದಾರೆ. ನಾನಾದರೂ ಅದರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಯಾಕಂದರೆ ಮೀಸಲಾತಿಗಳು ಅದರ ಕಷ್ಟ ಸುಖಗಳು ಇಷ್ಟು ವರ್ಷ ಹೋರಾಟವನ್ನು ಮಾಡಿ ಇವತ್ತು ಸರ್ಕಾರ ಒಂದು ಹಣದು ತೂಗಿ ತೀರ್ಮಾನವನ್ನು ಮಾಡಿ 3 ಭಾಗಗಳನ್ನು ಮಾಡಿ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಇವತ್ತು ಸಮಾಜ ಇನ್ನೂ ಅದು ಒಪ್ಪಂದಲ್ಲ, ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಇನ್ನೂ ಅದರಿಗಾಗಲೇ ಒಂದು ಘೋಷಣೆಯನ್ನು ಮಾಡಿರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಏನು ನೀವು ಇವತ್ತು ಏನು ಬಡ್ಜಾರ ಸಂಘದಿಂದ ಇವತ್ತೆಲ್ಲ ಒಂದು ನಾವು ನಮ್ಮ ಸಮಾಜದಲ್ಲಿ ಗೌಡರು ಬುದ್ಧಿವಂತರು ಅಂತೀವಿ, ನೀವು ಡಾವುಗಳು ಕಾರವಾರಗಳು ಅಂತ ಇದ್ದೀರಿ. ಆ ನಿಟ್ಟಿನಲ್ಲಿ ಇವತ್ತು ಅವ್ರಿಗೆಲ್ಲರಿಗೂ ಸಹ ಮತ್ತೆ ಸಮಾಜದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿ ಮತ್ತು ಸಮಾಜದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರಿಗೆ ಇವತ್ತೊಂದು ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೀರಿ. ನಿಜವಾಗ್ಲೂ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಇವತ್ತು ಯಾರೇ ಒಂದು ಸಮಾಜದ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನ ಇವತ್ತು ನಾವು ಗುರುತಿಸ್ಬೇಕಾಗುತ್ತೆ. ಅವ್ರನ್ನ ಗುರುತಿಸಿ ಒಂದು ಗೌರವ ಸನ್ಮಾನವನ್ನು ಮಾಡಿದರೆ ಅದು ನಮ್ಮ ಯುವ ಪೀಳಿಗೆಗೆ ಒಂದು ದಾರಿದೀಪ. ಯಾಕಂದರೆ ನೋಡಿ, ಇವರೆಲ್ಲ ಸಮಾಜ ಕೆಲಸ ಮಾಡಿದ್ರು, ಇವರು ಸಮಾಜವನ್ನು ಗುರುತಿಸ್ತಾ ಇದೆ, ಇವರಿಗೆಲ್ಲ ಸನ್ಮಾನ ಮಾಡ್ತಾರೆ. ನಾವು ಸಮಾಜದ ಪರವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಅನ್ನೋದು ಒಂದು ಹುಮ್ಮಸ್ಸು ಇನ್ನು ನಮ್ಮ ಯುವಕರಿಗೂ ಸಹ ಬರುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹೇಳಬೇಕು ಅಂದರೆ ಇವತ್ತು ಏನು ಬಡ್ಜಾರ ಸಮಾಜ ಇವತ್ತು ಎಲ್ಲ ಜಾತಿ ವರ್ಗದವ್ರ ಜೊತೆಗೆ ಒಂದು ಒಡನಾಟವನ್ನು ಇಟ್ಕೊಂಡು ಭಾಳ ಅತ್ಯುತ್ತಮವಾದ ಒಂದು ಸಹಬಾಳ್ವೆಯನ್ನು ನಡೆಸ್ತಕ್ಕಂಥ ಒಂದು ಸಮಾಜ ಅಂದರೆ ತಪ್ಪಾಗಲಾರದು. ಇವತ್ತು ಸಾಕಷ್ಟು ನಾನು ನೋಡಿದ್ದೀನಿ, ನಾನು ನಿಮ್ಮ ಸಮಾಜ ಜೊತೆಗೆ ನನ್ನ ಭಾಳಷ್ಟು ಸಂಪರ್ಕ ಇದೆ. ಇವತ್ತು ಯಾವುದೇ ಸಂದರ್ಭಗಳು, ಗಲಾಟೆಗಳು, ಘಟನೆಗಳು ಸಾಮಾನ್ಯ ಅದೇ ಆಗ್ತವೆ. ಆದರೆ ಇವತ್ತುವರೆಗೂ ನಾನು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ನಿಮಗೆ ಒಂದು ಆ ಸವಲತ್ತು ಇದ್ರೂ ಸಹ ಅಟ್ರಾಸಿಟಿ ಅನ್ನೋ ಒಂದು ಮಾತು ನಾನು ನಿಮ್ಮ ಸಮಾಜದ ಯಾವುದೇ ವ್ಯಕ್ತಿಯಿಂದ ಕೇಳಿರೋ ಒಂದು ಮಾತನ್ನು ನಾನು ಜನ ಹೇಳಬೇಕಾಗುತ್ತೆ. ಇದು ನಿಜವಾಗ್ಲೂ ಸಹ ನಿಮ್ಮ ಒಂದು ದೊಡ್ಡ ಗುಣ. ಇವಾಗ ಸರ್ಕಾರ ನಿಮಗೆ ಆ ಒಂದು ವ್ಯವಸ್ಥೆಯನ್ನು ಕೊಟ್ಟರು ಸಹ ನಾನು ಎಲ್ಲೂ ನೀವೊಂದು ಯಾರೋ ಒಬ್ಬರು ಮಾಡಿರ್ಬೋದು, ಎಲ್ಲ ಒಂದು 100ಕ್ಕೆ 1 ಕೇಸು. ಆದರೆ ಇವತ್ತು ಏನೇ ಅಂತ ಘಟನೆಗಳು ನಡೆದ್ರೆ ನಮ್ಮಂತರ ಯಾರು ಮುಖಂಡರುಗಳು ಬಂದು ಭಾಗವಹಿಸಿ ಆಯ್ತಪ್ಪ ಆಗಿದೆ ಏನೋ ಮುಂದೆ ಎಲ್ಲ ನಾವು ಸರಿ ಮಾಡ್ಕೊಂಡು ಹೋಗೋಣ ಅಂತಂದು ಒಂದು ಬುದ್ಧಿ ಮಾತನ್ನು ಹೇಳಿದರೆ ಒಂದ್ಗೆಂದು ಆ ಎಲ್ಲ ಸಮಾಜದ ಜೊತೆಗೆ ಒಂದು ಸಹಬಾಳ್ವೆಯಿಂದ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಮಾಜ ಅಂದರೆ ಒಂದು ನಿಮ್ಮ ಸಮಾಜ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಎಷ್ಟು ವಿದ್ಯಾವಂತರು ನಿಮ್ಮ ಸಮಾಜದಲ್ಲಿ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಅಷ್ಟೇ ಬಡವರು ಸಹ ನಿಮ್ಮ ಸಮಾಜದಲ್ಲಿದ್ದಾರೆ. ಇವತ್ತು ಭಾಳ ಕಷ್ಟಜೀವಿಗಳು ಇವತ್ತು ಕೂಲಿ ಆಲಿಗಳನ್ನು ಮಾಡಿ ದುಡಿದು ಇವತ್ತು ಮಕ್ಕಳನ್ನು ವಿದ್ಯಾವಂತರು ಮಾಡೋದ್ರ ಜೊತೆಗೆ ಎಲ್ಲ ಕಷ್ಟಪಟ್ಟು ಜೀವನವನ್ನು ಮಾಡ್ತಕ್ಕಂಥ ಒಂದು ತಳಮಟ್ಟದ ಒಂದು ಸಮಾಜ. ಇವತ್ತು ಸರ್ಕಾರ ನಿಮಗೆ ಏನಾದ್ರು ಅನ್ಯಾಯ ಆಗಿದ್ರೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮೀಸಲಾತಿಯಲ್ಲಿ ನಿಮಗೊಂದು ಒಳ್ಳೆಯ ಒಂದು ಇದನ್ನು ಕೊಡಲಿ ಅಂತೇಳಿ, ಅಭಿಪ್ರಾಯನ ಕೊಡಲಿ ಅಂತೇಳಿ ನಾನಾದರೂ ಸಹ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಇವತ್ತೇನಿಂದ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಸಮಾಜವನ್ನು ಸಹ ಒಗ್ಗೂಡಿಸಬೇಕಾಗುತ್ತೆ, ಸಂಘಟಿಸಬೇಕಾಗುತ್ತೆ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಹೋರಾಟ, ಸಂಘಟನೆ, ನಮ್ಮ ಹಕ್ಕುಗಳನ್ನು ನಾವು ಪಡಿಬೇಕು ಅಂದರೆ ಸಂಘಟನೆಗಳು ಭಾಳ ಮುಖ್ಯ. ನಾವು ಒಗ್ಗಟ್ಟಾಗಿರ್ಬೇಕಾಗುತ್ತೆ. ಇಲ್ಲಿ ಏನೋ ಒಂದು ಸಣ್ಣ ವ್ಯತ್ಯಾಸಗಳಿದೆ, ಅದು ಮುಂದಿನ ದಿನಗಳಲ್ಲಿ ಸರಿಯಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಸರಿ ಆಗಬೇಕು. ಯಾಕಂದರೆ ನಾವು ಒಗ್ಗೂಡಿದರೆ ಮಾತ್ರ ಒಂದು ಏನಾದರೂ ಒಂದು ಸಾಧನೆಯನ್ನು ಮಾಡೋದಕ್ಕೆ, ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋದಕ್ಕೆ, ನಮ್ಮ ಸರ್ಕಾರದ ಒಂದು ಏನು ಸವಲತ್ತುಗಳನ್ನು ಪಡೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಸಮಾಜ ಒಂದು ಒಗ್ಗಟ್ಟಿನಿಂದ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ಸಾಕಷ್ಟು ಜನ ಮುಖಂಡರು ಇವತ್ತು ನಿಮ್ಮ ಸಮಾಜದಲ್ಲಿದ್ದಾರೆ, ನಮ್ಮ ಜೊತೆಗೂ ಸಹ ಒಡನಾಟದಲ್ಲಿದ್ದಾರೆ. ಈಶ್ವರ ನಾಯಕರು ಇರ್ಬೋದು, ನಮ್ಮ ಬೀರಣ್ಣರು ಇರ್ಬೋದು, ಹೆಂಗ ನಾಯಕರು ಇರ್ಬೋದು, ನಮ್ಮ ಬೀರನಾಯ್ಕು, ಪ್ರಕಾಶ್, ಎಲ್ಲರೂ ಸಹ ಒಳ್ಳೆ ಒಂದು ಕೆಲಸಗಾರರು. ಇವತ್ತು ಸರ್ಕಾರದ ಒಂದು ಕೆಲಸಗಾರಗಳನ್ನ ಇವತ್ತು ಸಾಕಷ್ಟು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲಿ ಸಹ ನಿಮ್ಮವರು ಸಾಕಷ್ಟು ಜನ ಸದಸ್ಯರು ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಸ್ನೇಹಿತರಿದ್ದಾರೆ. ಅವರೆಲ್ಲರೂ ಸಹ ಸಮಾಜ ಪರವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನು ಸಮಾಜ ಒಂದು ಒಗ್ಗೂಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಒಗ್ಗಟ್ಟಿನಿಂದ ಏನು ಸಮಾಜಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಪಡೆಯ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಮುಂಗನ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ, ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಾಜದ ಎಲ್ಲ ಹಿರಿಯರಿಗೆ, ಮುಖಂಡರಿಗೆ, ಸ್ನೇಹಿತರಿಗೆ, ತಾಯಂದಿರಿಗೆ ಎಲ್ಲರಿಗೂ ಹಂಚಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ
ಎಲ್ಲರಿಗೂ ನಮಸ್ಕಾರ. ಜೈ ಜೈ ಕರ್ನಾಟಕ. ಗೊತ್ತಿರ್ಬೋದು, ನಾನು ಒಬ್ಬ ಟೀಚರ್. ಯಾರು IAS ಅಧಿಕಾರಿಗಳು ಆಗ್ಬೇಕಂತಿರ್ತಾರೆ ಅವರಿಗೆ IAS ಅನ್ನು ಮಾಡಿಸುವಂಥ ಒಂದು ಸಂಸ್ಥೆ. ಸುಮಾರು ಒಂದು 19 ವರ್ಷದಲ್ಲಿ ಸುಮಾರು ಜನಕ್ಕೆ IAS ಅಧಿಕಾರಿಗಳನ್ನ ಮಾಡಿಸಿದ್ದೀನಿ. ನಮ್ಮ ಸಂಸ್ಥೆಗೆ ಹಲವಾರು ಆಕಾಂಕ್ಷಿಗಳು ಬರ್ತಾರೆ. ಆದರೆ ಬಂಜಾರ ಸಮಾಜದ ಮಕ್ಕಳು ಅಥವಾ ಇನ್ನುಳಿದ SC ST ಕ್ಯಾಟಗರಿ ಸೇರಿದಂಥ ಮಕ್ಕಳು ಬಂದಾಗ ನಾನು IAS ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ KAS ಅಥವಾ PSI ಮಾಡ್ತೀನಿ ಅನ್ನೋದು ಅವರ ದೊಡ್ಡ ಆಕಾಂಕ್ಷೆಯಾಗಿರ್ತದೆ. ನಾನು ಅವ್ರಿಗೆ ಹೇಳ್ತೀನಿ, ಹೆಂಗಿದ್ರು PSI ಆಗ್ಬೇಕಂತ ಕನಸು ಕಾಣ್ತಾ ಇದೆಯಾ ಅಥವಾ DYSP ಆಗ್ಬೇಕಂತ ಕನಸು ಕಾಣ್ತಾ ಇದೆಯಾ, ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಮ ಮಾರ್ಗದರ್ಶನ ನಿಮ್ಗೆ ಯಾವಾಗಲೂ ಇರ್ತದೆ. ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದರೆ ನೀನು IAS IPS ಅಧಿಕಾರಿ ಆಗ್ಬಿಡ್ಬೋದು ಅಂತ. ಸುಮಾರು ಒಂದು ಅರ್ಧ ಗಂಟೆ ಕೂರಿಸಿ ಮಾತಾಡ್ತೀನಿ, ಅವ್ರಿಗೆಲ್ಲ ಹೇಳ್ತೀನಿ. ಅದಕ್ಕೆ ಬೇಕಾದಂಥ ಮಾರ್ಗ ಇದೆ. ದೇರ್ ಇಸ್ ಎ ಮೆಥಡ್ ಅಂತ. IAS ಅಧಿಕಾರಿ ಆಗೋದಕ್ಕೆ UPSC ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಬೇಕಾದಂಥ ಸಂಪನ್ಮೂಲ ಇರ್ಬೋದು, ಮಾರ್ಗದರ್ಶನ ಇರ್ಬೋದು, ದಾರಿಗಳು ಇರ್ಬೋದು, ನಿಮ್ಮ ಹತ್ರ ಇದ್ದಾವೆ, ಬಹಳ ಹತ್ತಿರ ಇದೆ. ಆದರೆ ನೀವು ಮನಸ್ಸು ಮಾಡಬೇಕು. ಈಗ ಮನಸ್ಸು ಮಾಡಬೇಕು ಅನ್ನೋದಾದರೆ ಆ ಮನಸ್ಸು ಮಾಡೋದಕ್ಕೆ ಧೈರ್ಯ ಬೇಕು. ಆ ಧೈರ್ಯ ಬೇಕು ಅನ್ನೋದಾದರೆ ನಮ್ಮ ತಾಂಡಗಳಲ್ಲಿ, ನಮ್ಮ ಮನೆಗಳಲ್ಲಿ ಆ ಧೈರ್ಯ ತುಂಬುವಂಥ ವಾತಾವರಣ ಇರಬೇಕು. ಆ ಸಂಸ್ಕೃತಿ ಇರಬೇಕು ನಮ್ಮಲ್ಲಿ. ಪುಸ್ತಕ ಓದೋ ಸಂಸ್ಕೃತಿ, ಸಾಹಿತ್ಯ ಓದುವಂಥ ಸಂಸ್ಕೃತಿ, ಹಾಗೆಯೇ ನಮ್ಮ ಸುತ್ತಮುತ್ತ ಯಾವ ರೀತಿ ಅಭಿವೃದ್ಧಿ ಇದೆ, ನಮ್ಮ ಹಿರಿಯರು ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋದ್ರ ಮೇಲೆ ಆ ಧೈರ್ಯ ಬರುತ್ತೆ. ಜೊತೆಗೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ತಾಂಡಗಳಲ್ಲಿ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಅನ್ನೋದು ಕೂಡ ಇದನ್ನು ನಿರ್ಧಾರ ಮಾಡುತ್ತೆ. ಶಾಲಾ ಮಟ್ಟದಲ್ಲಿ ಒಳ್ಳೆಯ ಶಿಕ್ಷಣ ಸಿಕ್ಕರೆ ಇವ್ರಿಗೆ ಧೈರ್ಯ ಬರುತ್ತೆ. ಅಲ್ಲಿ ಇಂಗ್ಲೀಷನ್ನು ಚೆನ್ನಾಗಿ ಕಲಿತ್ರೆ ನಾನು ಕೂಡ IAS ಮಾಡ್ತೀನಿ ಅನ್ನೋ ಧೈರ್ಯ ಬರುತ್ತೆ. ಇವತ್ತು ಹಲವಾರು ಕಾರಣಗಳಿಂದಾಗಿ ಶಿಕ್ಷಣದಲ್ಲಿರುವ ಅಸಮಾನತೆಗೆ ಇವತ್ತು ಯಾರು ವಿಕ್ಟಿಮ್ಸ್ ಅಂತ ಹೇಳ್ತೀವಿ. ವಿಕ್ಟಿಮ್ಸ್ ಯಾರು ಅಂತಂದರೆ ಶೋಷಣೆಗೆ ಒಳಗಾದಂಥ, ತುಳಿತಕ್ಕೆ ಒಳಗಾದಂಥ ಜನಾಂಗದವರು. ಅದರಲ್ಲೂ SC ಮತ್ತು ST ಕೆಳಗರಿಗೆ ಸೇರಿದಂಥ ಹಲವಾರು ಮಕ್ಕಳುಗಳು ತಮ್ಮ ಪ್ರತಿಭೆಗಳು ಅರಳುವ ಮುಂಚೆಯೇ, ತಮ್ಮ ಸಾಮರ್ಥ್ಯವನ್ನು ಅರಿಯುವ ಮುಂಚೆಯೇ ಆ ಸಾಮರ್ಥ್ಯ, ಆ ಪ್ರತಿಭೆಗಳು ಇವತ್ತು ನಶಿಸಿ ಹೋಗ್ತಾ ಇದೆ. ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೀವಿ. ಹಂಗೆ ಆಗ್ಬಾರ್ದು ಅನ್ನೋದಾದರೆ ನಾವೆಲ್ಲರೂ ಇವತ್ತು ನಾನು ನೋಡಿದೆ, ಇಲ್ಲಿ ನಮ್ಮ ಲೋಕೇಶ್ ನಾಯ್ಕ ಅವರು ಕೂತಿದ್ದಾರೆ ನಮ್ಮ ಎದುರಿಗೆ. ಲೋಕೇಶ್ ನಾಯ್ಕ ಅವರು ನನ್ನಲ್ಲಿ ಬಂದು ಕೂತಾಗ ಲೋಕೇಶ್ ನಾಯ್ಕ ಹೇಳಿದರು, ನನ್ನ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಅಂತಂದು ಪ್ರೊಫೆಸರ್ ಲೋಕೇಶ್ ನಾಯ್ಕ. ಭಾಳ ಸಂತೋಷ ಆಯಿತು. ನಾನು ಇಮಿಡಿಯೇಟ್ಲಿ ಅವರ ಫೋನ್ ನಂಬರೆಲ್ಲ ತಗೊಂಡೆ. ಯಾಕೆಂತಂದರೆ ನಿಮ್ಮಲ್ಲಿ ಆ ರೀತಿ ಪ್ರತಿಭೆಗಳು ಇದ್ದಾಗ ಆ ಪ್ರತಿಭೆಗಳನ್ನು ನಾವು ಬಳಸ್ಕೋಬೇಕಾಗುತ್ತೆ. ಯಶಸ್ಸು ನಮ್ಮ ಸುತ್ತಮುತ್ತ ಇರುವ ಪ್ರತಿಭೆಗಳು, ಸಂಪನ್ಮೂಲಗಳನ್ನು ಯಾವ ರೀತಿ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಆ ಒಂದು ಕಲೆ, ಆ ಒಂದು ಪ್ರತಿಭೆ. 4 ಜನ ಆಡಿದ್ರು, ಭಾಳ ಅದ್ಭುತವಾಗಿ ಆಡಿದ್ರು. ಪ್ರತಿಯೊಬ್ಬರು ಕೂಡ ನಮ್ಮ ಉಮೇಶ್ ನಾಯ್ಕ ಅವರು ಕೂತಿದ್ರು. ಹಲವಾರು ಪ್ರಶಸ್ತಿಗಳೆಲ್ಲ ಅವ್ರಿಗೆ ಬಂದಿದೆ. ನಿಜವಾಗ್ಲೂ ಆ ಪ್ರತಿಭೆಗಳನ್ನು ನೋಡ್ತಾ ಇದ್ರೆ, ಚಿಕ್ಕ ಸಮಾಜ ಆದರೂ ನಿಮ್ಮದೇ ಆದಂಥ ಒಂದು ವಿಭಿನ್ನ, ಭಾಳ ಸುಂದರವಾದ ಸಂಸ್ಕೃತಿ ಹೊಂದಿರುವಂಥ ಈ ಒಂದು ಸಮಾಜ, ನಾಳೆ ಆ ಸಮಾಜದಲ್ಲಿ 100 ಜನ IAS ಅಧಿಕಾರಿಗಳು ಹುಟ್ಟಬೇಕು, 100 IPS ಅಧಿಕಾರಿಗಳು ಹುಟ್ಟಬೇಕು. ಕೇವಲ ಒಬ್ಬರಿಬ್ಬರು ಜನಪ್ರತಿನಿಧಿಗಳು ಅಲ್ಲಲ್ಲಿದ್ದರೆ ಸಾಕಾಗಲ್ಲ. ಯಾಕಂದರೆ ಇಡೀ ಜನಾಂಗನ ಮೇಲೆತ್ತಬೇಕಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪೀಪಲ್ಸ್ ರೆಪ್ರೆಸೆಂಟೇಟಿವ್, ಜನಪ್ರತಿನಿಧಿಗಳು ಬೇಕಾಗುತ್ತೆ. ಆ ಒಂದು ಜನಪ್ರತಿನಿಧಿಗಳನ್ನು ಪಡೆಯುವಂಥ ಸಾಮರ್ಥ್ಯ ಕೂಡ ನಿಮ್ಮಲ್ಲಿದೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಮತ್ತು ಪೊಲೀಸ್ ಅಧಿಕಾರಿಗಳಿದ್ದಾರೆ. ಪೊಲೀಸ್ ಅಧಿಕಾರಿಗಳಲ್ಲ, ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಹಲವಾರು ಜನಗಳು ಇದ್ದಾರೆ. ಅವರೆಲ್ಲ ಪ್ರಮೋಷನ್ ಮೂಲಕ IPS ಆಗ್ತೀನಿ ಅಂದರೆ 30-40 ವರ್ಷ ಅಂದ್ರೆ ಸಾಕಾಗಲ್ಲ. 4 ರಿಂದ 5 ವರ್ಷ ನೀವೇನಾದರೂ ಶ್ರಮ ಪಟ್ಟರೆ ಖಂಡಿತವಾಗಿ ಕೂಡ IAS IPS ಅಧಿಕಾರಿ ಆಗ್ಬೋದು. ರವಿ ನಾಯ್ಕರು ನಮ್ಮ ಮನೆಗೆ ಬಂದಿದ್ರು, ಒಂದು ಹುಡುಗಿ ಕರ್ಕೊಂಡು ಬಂದಿದ್ರು. ಅವ್ರು ಹೇಳಿದ್ರು ಒಂದು ಮಾತು, ನಿಮ್ಮನ್ನು ಆಹ್ವಾನ ಮಾಡ್ತಾ ಇರೋದು ನೀವು ಕುರುಬರು ಅಂತಂದಲ್ಲ, ಲೀಡರ್ ಅಂತಂದಲ್ಲ, ಒಬ್ಬ ಸಂಸ್ಥೆ ಕಟ್ಟಿದ್ದೀರಿ, ಶಿಕ್ಷಣ ತಜ್ಞರಾಗಿದ್ದೀರಿ. ನಮ್ಮ ಸಮಾಜದ ಮಕ್ಕಳಿಗೆ ದಾರಿ ತೋರಿಸ್ಕೊಡಿ, ಅವ್ರನ್ನ IAS IPS ಅಧಿಕಾರಿ ಮಾಡಿ ಅಂಥ ಮಕ್ಕಳನ್ನ ನಾವು ಕರ್ಕೊಂಡ್ಬರ್ತೀವಿ ಅಂತ ಹೇಳಿದರು. ಬಡವರಾಗಿದ್ದರೆ, ನಿಮಗೆ ಅನಾನುಕೂಲತೆ ಇದ್ದರೆ, ಕೂಲಿಕಾರಾಗಿದ್ದರೆ ಅಂಥ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಡ್ಬನ್ನಿ. ಸಂಪೂರ್ಣ ಉಚಿತವಾಗಿ ನಾನು ಅವರಿಗೆ IAS ಕೋಚಿಂಗನ್ನು ಕೊಡಿಸ್ತೀನಿ. ಸೊ ಇಲ್ಲಿ ಕರೆದು ಭಾಳ ಪ್ರೀತಿಯಿಂದ ನಡೆಸ್ಕೊಂಡು ವೇದಿಕೆ ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲ ಧನ್ಯವಾದ ತಿಳಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.